ಫ್ರೆಂಡ್ಸ್, ಎಲ್ಲರಿಗೂ ಫೇವ್ರೆಟ್ ಲೈನು ಮೀಟ್ರಿಗೆ ಹೆಚ್ಚಿತಿರೋಲ್ಲಿ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಏಳಕ್ಕಿ ನಿಂತ್ಕೊಳ್ಳೋ ಕ್ವಾಲಿಟೀಸು, ಕಂಡೀಷನ್ನು, ಅಗ್ಲ ಎದೆ. ಗಂಡು ನೋಡ್ಬೋದು ಫುಲ್ಲು ಉಗ್ರ ಮೇಲೆ ನಡೆಯುತ್ತೆ, ಹೆಣ್ಣು ನೋಡ್ಬೋದು ಫುಲ್ ಉಗ್ರ ಮೇಲೆ ನಡೆಯುತ್ತೆ. ಎರಡಕ್ಕಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಲೆಂತು ಉದ್ದ ಎಲ್ಲ ಜಾಸ್ತಿ ಇರುತ್ತೆ, ಹೆಣ್ಣು ಮೀಡಿಯಮ್ ಲೆಂತ್ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಯಾಕಂದರೆ ಎರಡಕ್ಕಿನೂ ಜಾಸ್ತಿ ಲೆಂತ್ಗಳು ಹಾಕ್ಬಿಟ್ರೆ ಪಟ್ಟಗಳು ಸಿಕ್ಕಾಪಟ್ಟೆ ಲೆಂತ್ ಜಾಸ್ತಿ ಬಂದ್ಬಿಡುತ್ತೆ ಅಂತ ಒಂದು ಲೆಂತ್ ಜಾಸ್ತಿ ಇರೋ ಅಕ್ಕಿ ಹಾಕಿದ್ದೀವಿ, ಒಂದು ಮೀಡಿಯಮ್ ಲೆಂತ್ ಅಕ್ಕಿ ಹಾಕಿದ್ದೀವಿ. ಹಿಂಗೆ ಜೊತೆ ಮಾಡಿದ್ದೀವಿ. ಗಂಡು ನೋಡ್ಬೋದು ತುಂಬ ಉಗ್ರ ಮೇಲೆ ನಡೆಯುತ್ತೆ. ನೋಡ್ಬೋದು ಇಲ್ಲಿ ಗಂಡು ಸಖತ್ ಉಗ್ರ ಮೇಲೆ ನಡೆಯುತ್ತೆ. ತುಂಬ ಹಳೆಯ ಲೈನು ಜಾತಿಯಲ್ಲಿ ಮೀಟ್ರಿಗೆ ಹೆಚ್ಚಿತಿರೋವಲ್ಲಿ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಈ ಜೊತೆಗೆ ನೀವು ಎಷ್ಟಾಗುತ್ತೋ ಅಷ್ಟು ಪಟ್ಟಗಳು ಮಾಡಿಸ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಗಂಡು ಪಟ್ಟ ಹೆಣ್ಣು ಪಟ್ಟ ಎರಡೂ ಒಳ್ಳೆ ಲಾಂಗ್ ಟೈಮ್ ಆಡಿದೆ. ಗಂಡು ಪಟ್ಟ ಆದರೂ ಆಗಲಿ ಹೆಣ್ಣು ಪಟ್ಟ ಆದರೂ ಆಗಲಿ ಎರಡೂ ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಬಾಜಿಗಳು ಮೇಯ್ನು ಈ ಲೈನ್ ಮೇಲೆ, ಈ ಬ್ರೀಡ್ ಮೇಲೆ, ಮೀಟ್ರ್ ಗೇಜ್ಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಬಾಜಿಗಳು ಸಖತ್ ಒಂದು ನೋಡೋ ಅಂಥ ಬಾಜಿ ಇರುತ್ತೆ, ನೋಡೋ ಅಂಥ ಆಟ ಇರುತ್ತೆ. ಹೆವಿ ಬಾಜಿ ಬರುತ್ತೆ, 6ರಿಂದ 8, 8ರಿಂದ 10 ಹಿಂಗೆ ಬಾಜಿಗಳು ಬರುತ್ತೆ. ಪಲ್ಲ ಬಂದ್ಬಿಟ್ಟು 20ರಿಂದ 30 ನಿಮಿಷ ಪಲ್ಲ ಊರು ಬರುತ್ತೆ. ಎರಡಕ್ಕಿನೂ ತುಂಬ ಹಳೆ ಲೈನ್ ಅಕ್ಕಿಗಳಲ್ಲಿ ಮಾಡಿಸಿರೋ ಅಕ್ಕಿಗಳು ಇವು. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಪಟ್ಟಗಳನ್ನ ಬಿಡ್ಕೊಂಬರ್ಬೇಕು ಅಂದರೆ ಒಂದು 4ನೇ ಕಲ್ಲಿ 5ನೇ ಕಲ್ಲಿ ಹಿಂಗೆ ಪಟ್ಟಗಳು ಬಿಡ್ಕೊಂಬನ್ನಿ. ಆಲ್ಮೋಸ್ಟ್ ಇದರಲ್ಲಿ ಪಟ್ಟಗಳೆಲ್ಲ ಸೇಮ್ ಈ ಗಂಡೇನಿದೆ ಈ ಸೈಜೇ ಬರೋದು ಪಟ್ಟಗಳು. ಇದಕ್ಕಿಂತ ಜಾಸ್ತಿ ಸೈಜ್ ಬರೋಲ್ಲ, ಇದಕ್ಕಿಂತ ಜಾಸ್ತಿ ಕಮ್ಮಿ ಸೈಜು ಬರೋಲ್ಲ. ಸೇಮ್ ಈ ಗಂಡೇನಿದೆ ಆ ಸೈಜೇ ಪಟ್ಟಗಳು ಬರೋದು. ಯಾಕಂದರೆ ಒಂದು 4-5 ಬ್ಯಾಚ್ ಮಾಡಿಸಿದ್ದೀವಿ. ಗಂಡು ಪಟ್ಟ ಹೆಣ್ಣು ಪಟ್ಟ ಎಲ್ಲನೂ ಈ ಗಂಡಿನ ಸೈಜೇ ಬರುತ್ತೆ. 4ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ಗಟ್ಟಿ ಬಾಜಿ ಹತ್ತ ಮೇಲೆ ಪಟ್ಟನ ರೆಕ್ಕೆ ಹೊಡೆದ್ಬಿಡಿ. ಯಾಕಂದರೆ ಗಟ್ಟಿ ಬಾಜಿ ಹೊಡೆದ ಪಟ್ಟಗಳನ್ನ ರೆಕ್ಕೆ ಹೊಡೆಯೋದು ತುಂಬ ಒಳ್ಳೆಯದಿದಲ್ಲಿ. ಇಲ್ಲ ಅಂದರೆ ಪಟ್ಟಗಳು ಜಾಸ್ತಿ ಬಾಜಿ ಮಾಡ್ಕೊಂಬಿಡುತ್ತೆ. ಗಟ್ಟಿ ಬಾಜಿ ಮಾಡಿದ ತಕ್ಷಣ ಪಟ್ಟಗಳನ್ನ ರೆಕ್ಕೆ ಹೊಡೀರಿ. 1-1.5 ದಸ್ತ ಆದಮೇಲೆ ಹಕ್ಕಿನ ಬಿಡ್ಕೊಂಬನ್ನಿ. ಬಾಜಿ ಕಂಟ್ರೋಲ್ ಮಾಡ್ಕೊಂಬಿಡುತ್ತೆ. ಟೈಮಿಂಗ್ ನಿಮಗೆ 1.5 ದಸ್ತಕ್ಕೆಲ್ಲ ಕಮ್ಮಿ ಅಂದ್ರೂ 8 ಗಂಟೆ ದಾಟಿಬಿಡುತ್ತೆ. ನಿಮಗೆ ಪಟ್ಟಾಲೇ ಉರುಳಾಕೊಂಡು ಪಟ್ಟಗಳು ಕಮ್ಮಿ ಅಂದ್ರೂ 3-4 ಗಂಟೆ ಆಡ್ಬಿಡುತ್ತೆ. ಒಂದು ಸತಿ ಗಟ್ಟಿ ಬಾಜಿ ಹೊಡೆದಿದ ತಕ್ಷಣ ರೆಕ್ಕೆ ಹೊಡೆದ್ಬಿಡಿ. ಅದ್ಮೇಲೆ ನೀವು ಬಿಡ್ಕೊಂಬರ್ತೀರಾ ಅಂದರೆ ಅದು ನಿಮ್ಮ ಇಷ್ಟ. ಅದು ಯಾಕಂದರೆ ಬಾಜಿಗಳು ಜಾಸ್ತಿ ಆಗುತ್ತೆ. ಈ ಬ್ರೀಡಲ್ಲಿ ಹಂಗೇ ಬಾಜಿಗಳು ತುಂಬ ಬಾಜಿ ಇರುತ್ತೆ. ಮೀಟ್ರ್ ಗೇಜಲ್ಲಿ ರೆಕ್ಕೆ ಹೊಡೆಯೋದು ಬೆಸ್ಟು. ನೀವು ಪಟ್ಟಗಳು ಗಟ್ಟಿ ಹತ್ತ ಮೇಲೆ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಹೆಣ್ಣು ಪಟ್ಟಗಳು ಗಂಡು ಪಟ್ಟಕ್ಕಿಂತ ಜಾಸ್ತಿ ಟೈಮಿಂಗ್ ಆಡುತ್ತೆ ಈ ಜೊತೆಗೆ ಬರೋ ಪಟ್ಟಗಳು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ. ಗಂಡು ಬಂದ್ಬಿಟ್ಟು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ, ಹಳೆ ಲೈನ್ ಕಣ್ಣು. ಹೆಣ್ಣು ಬಂದ್ಬಿಟ್ಟು ಲೈಟಾಗಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ, ಅದು ಹಳೆ ಲೈನ್ ಕಣ್ಣಲ್ಲೇ ಬಂದಿರೋದು. ಕ್ವಾಲಿಟಿ ಅಂತೂ ಎರಡಕ್ಕಿನೂ ತುಂಬ ಟಾಪ್ ಆಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋಕ್ಕಾಗೋದು ಇಲ್ಲ. ಯಾಕಂದರೆ ದಿ ಬೆಸ್ಟ್ ಮೀಟ್ರ್ ಗೇಜ್ ತಿರೋರಲ್ಲಿ ಬಂದ ಜೊತೆ ತೋರಿಸ್ತಾ ಇರೋದು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ತಲೆ ಮೇಲೆ ಬಿಳೆ ಮಾರ್ಕಿಂಗ್ಸ್ ನೋಡ್ಬೋದು, ಎರಡಕ್ಕಿಗೂ ಇದೆ. ಬೆನ್ನ ಮೇಲೆ ದಬ್ಬೆಗಳು ಅಷ್ಟೇ, ಬಿಳೆ ದಬ್ಬೆಗಳು ಎರಡಕ್ಕಿಗೂ ಇದೆ. ಕಾಲಲ್ಲಿ ಬಿಳೆ ಬೂಟ್ಗಳೇನಿದೆ ಎರಡಕ್ಕಿಗೂ ಇದೆ. ಹಿಂಗೆ ಒರಿಜಿನಾಲಿಟಿ ಕ್ವಾಲಿಟಿಯಲ್ಲೇ ಬಂದ ಜೊತೆ ಮಾಡ್ಕೊಂಡಿರೋದು. ಕ್ವಾಲಿಟೀಸ್ ನೋಡ್ಬೋದು ಸಖತ್ತಾಗಿರುತ್ತೆ, ಕಂಡೀಷನ್ ಚೆನ್ನಾಗಿರುತ್ತೆ. ಎರಡಕ್ಕಿನೂ ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಿ ಬೆಸ್ಟ್ ಕ್ವಾಲಿಟಿ, ದಿ ಬೆಸ್ಟ್ ಲೈನು, ದಿ ಬೆಸ್ಟ್ ಜೋಡಿ ಕೊಡ್ತಾಯಿದ್ದೀನಿ ಮೀಟ್ರಿಗೆ ಹೆಚ್ಚಿತಿರೋಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮೀಟ್ರಿಗೆ ಹೆಚ್ಚಿತಿರೋ ಗಂಟು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಲ ನೋಡ್ಬೋದು, ಫುಲ್ ಚಡಿ ಬಲ ಕೊಡುತ್ತೆ. ಬೆನ್ನ ಮೇಲೆ ದಬ್ಬೆನೂ ನೋಡ್ಬೋದು, ಬಿಳೆ ದಬ್ಬೆಗಳು ಚೆನ್ನಾಗಿ ಬಂದಿದೆ. ಚೂಪ್ ತಿರಿ, ಉದ್ದ ತಿರಿ ಇರುತ್ತೆ. ತಿರಿಗಳು ಹೊಡೆದಿಲ್ಲ ನಾವು, ಯಾಕಂದರೆ ತುಂಬ ಜನ ಗರಿಗಳಲ್ಲಿ ಎಷ್ಟು ಬಿಳೆ ಗರಿ ಇದೆ ಅಂತ ಕೇಳ್ತಾರೆ, ಅದಕ್ಕೋಸ್ಕರ ತಿರಿನೂ ಹೊಡೆದಿಲ್ಲ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 8 ಗರಿ ಮೇಲೆ ಬಿಳೆ ಗರಿ ಇದೆ. ಇದರಲ್ಲಿ 2 ಸೈಡ್ ನೋಡ್ಬೋದು 8 ಗರಿ ಮೇಲೆ ಬಿಳೆ ಗರಿ ಇದೆ. ಇಲ್ಲಿ ನೋಡ್ಬೋದು ಸಖತ್ ಚೂಪ್ ತಿರಿ ಇರುತ್ತೆ, ಉದ್ದ ತಿರಿ ಇರುತ್ತೆ. ಕ್ವಾಲಿಟೀಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕಂಡೀಷನ್ ವೈಸು ಸಖತ್ತಾಗಿದೆ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು, ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ನೋಡ್ಬೋದು ಇಲ್ಲಿ ಅನಾರಿ ಅನ್ನೋದು ನಿಮಗೆ ತುಂಬ ಕಮ್ಮಿ, ಅಲ್ಲಿ ಇಲ್ಲಿ ಪಿಂಕ್ ಲೈನ್ ಕಾಣುತ್ತೆ, ಅದು ತುಂಬ ಶುದ್ಧ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು.
ಫುಲ್ಲು ರವೆ ರವೆ ಥರ ಕಾರ್ಬನ್ ಶೇಡು ಫುಲ್ ಹಡ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣಂತೂ ಸೂಪರ್ ಆಗಿದೆ. ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಟಾಪ್ ಆಗಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗೋಲ್ಡ್ ಶೇಡು ಮಿಕ್ಸ್ ಆಗಿದೆ, ಪ್ಲಸ್ ಸಿಲ್ವರ್ ಬ್ಲೂ ಶೇಡ್ ಐಸು ನೋಡ್ಬೋದು, ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ಮೀಟ್ರಿಗೆ ಎಸ್ತಿರೋ ಅಲ್ಲಿ ಗಂಡಿದು. ರಿಂಗ್ ನಂಬರ್ ಜ್ಞಾಪಕ ಹಾಕ್ಕೊಳ್ಳಿ ಫ್ರೆಂಡ್ಸ್, ರಿಂಗ್ ನಂಬರ್ 2579. ಫ್ರೆಂಡ್ಸ್ ಇವಾಗಿನ ಜಸ್ಟ್ ಮೀಟ್ರಿಗೆ ಎಸ್ತಿರೋ ಅಲ್ಲಿ ಹೆಣ್ಣು ತೋರಿಸ್ದೆ, ಸಿಂಗಲ್ ಟೈಲು ಚಡಿಬಲ, ಗಂಡು ಹೆಣ್ಣು ಎರಡೂ ನೋಡ್ಬೋದು. ಫುಲ್ಲು ಚಡಿಬಲ ತಿಳ್ಕೊಳುತ್ತೆ. ಬೆನ್ನ ಮೇಲೆ ದಬ್ಬೆನೂ ನೋಡ್ಬೋದು, ಬಿಳೆ ದಬ್ಬೆ ಚೆನ್ನಾಗಿದೆ. ಚುಪ್ ತಿರಿ ಉದ್ದಾ ತಿರಿಗಳು ನೋಡ್ಬೋದು, ಚುಪ್ ತಿರಿ ಇರುತ್ತೆ, ಉದ್ದಾ ತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಚೆನ್ನಾಗಿರುತ್ತೆ. ಎರಡು ಸೈಡು ಇದಕ್ಕೂ ಅಷ್ಟೇ ತಿರಿ ಹೊಡೆದಿಲ್ಲ, ಇದಕ್ಕೂ ಆಲ್ಮೋಸ್ಟ್ 6 ಗರಿ ಮೇಲೆ ಬಿಳೆ ಗರಿ ಇದೆ ನೋಡ್ಬೋದು. ಇಲ್ಲಿ ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಫುಲ್ಲು ಬಿಳೆ ಚೊಂಚಕ್ಕಿ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸಖತ್ ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಸಖತ್ ಅಗ್ಲ ಇರುತ್ತೆ, ಹಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ, ಅವೆಲ್ಲ ವಯಸ್ಸಾಗ್ತಿರುತ್ತೆ, ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಎರಡಕ್ಕಿನೂ ಕಣ್ಣಲ್ಲಿ ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಹಿಂಗೆ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಇದು ಹೆಣ್ಣಿನ ಕಣ್ಣು. ರಿಂಗ್ ನಂಬರ್ 5230.